ಈಗಾಗಲೇ 198 ವಾರ್ಡು 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲೂ ನೋಡಿದ್ರು ಕಸದ ರಾಶಿ. ಇದನ್ನ ಈಗಾಗಲೇ ಕಸದ ರಾಶಿನ ತೆರವುಗೊಳಿಸೋಕ್ಕಾಗದೆ ಫ್ಲೈಓವರ್ಗಳ ಕೆಳಗಡೆ ಮತ್ತು ಪಾರ್ಕ್ಗಳಲ್ಲಿ ಎಲ್ಲೆಲ್ಲಿ ಜಾಗ ಸಿಗತ್ತೆ ಅಲ್ಲೆಲ್ಲ ಬೆಂಕಿ ಇಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಬೊಮ್ಮಾಯಿ ಅವರಿದ್ದಂಥ ಸಂದರ್ಭದಲ್ಲಿ ಕಸದ ಸಮಸ್ಯೆ ಏನೂ ಇರಲಿಲ್ಲ. ಈ ಕಳೆದ 2 ವರ್ಷಗಳಲ್ಲಿ ಕಸದ ಸಮಸ್ಯೆನೇ ಅಂತಲ್ಲ, ಗುಂಡಿಗಳಿರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಗುತ್ತಿಗೆದಾರರು ಊರು ಬಿಟ್ಟು ಹೋಗಿರೋದಿರ್ಬೋದು, 1-2 ಅಲ್ಲ ಬೆಂಗಳೂರಲ್ಲಿ ಆಗ್ತಾ ಇರೋಂಥ ಸಮಸ್ಯೆಗಳು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾರ್ಜ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ರಾಮಲಿಂಗಾರೆಡ್ಡಿಯವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ಪರಮೇಶ್ವರರು ಆಗಿದ್ದರು. ಈ ಮಟ್ಟಕ್ಕೆ ಬೆಂಗಳೂರು ಯಾವತ್ತೂ ಹೋಗಿರಲಿಲ್ಲ. ಈಗಂತೂ 2 ವರ್ಷದಲ್ಲಿ ಯಾರೂ ಸಹ ಜೀವನ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ. ಒಂದು ಕಡೆ ಟ್ರಾಫಿಕ್ಕು, ಬರೀ ಹೆಬ್ಬಾಳ ಜಂಕ್ಷನ್ 200 ಮೀಟ್ರ್ ಬ್ರಿಡ್ಜ್ ಮಾಡೋಕ್ಕೆ ಇವತ್ತಿಗೂ ಆಗ್ತಾಯಿಲ್ಲ. 2 ವರ್ಷದಿಂದ ಗುತ್ತಿಗೆದಾರನ ಕೇಳಿದ್ರೆ ನಮ್ಗೆ ಹಣ ಇಲ್ಲ, ನಾವು ಕೆಲಸ ಮಾಡಿಲ್ಲ ಅಂತಾರೆ. ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಇವತ್ತು ಹೆಚ್ಚು ಕಮ್ಮಿ 2 ಅವರ್ ಹೆಬ್ಬಾಳ ಸಿಗ್ನಲಲ್ಲಿ ನಿಂತ್ಕೋಬೇಕು. ಇದನ್ನು ಕೇಳೋರಿಲ್ಲ, ಎಂಥದ್ದು ಇಲ್ಲ. ಒಟ್ಟಿನಲ್ಲಿ ಸರ್ಕಾರ ಇದೆ, ಅಧಿಕಾರ ನಡೆಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿಗೆ ನಾವ್ಯಾರು ಅಲ್ಲ ಮಾಡ್ತಾ ಇರೋದು. ಬ್ರ್ಯಾಂಡ್ ಬೆಂಗಳೂರು ಪ್ರಕೃತಿನೇ ನಮಗೆ ಕೊಟ್ಟಿರೋಂಥದ್ದು. ಬ್ರ್ಯಾಂಡ್ ಬೆಂಗಳೂರು ಆ ಪ್ರಕೃತಿ ಕೊಟ್ಟಂಥ ಬ್ರ್ಯಾಂಡ್ ಬೆಂಗಳೂರಿಗೆ ಮೊದಲನೇದಾಗಿ ನಾವು ನೆನೆಸ್ಕೊಳ್ಬೇಕಾದ್ರೆ ಮೈಸೂರು ಸಂಸ್ಥಾನ. ಇವ್ರು ಮಾಡೋದಕ್ಕೆ ಮುಂಚೆನೇ ನಮ್ಗೆ HAL ಕೊಟ್ಟಿದ್ದಾರೆ, ಟಾಟಾ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ, ಭಾಳಷ್ಟು ಸಂಸ್ಥೆಗಳು ಕೊಟ್ಟಿದ್ದಾರೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಕೊಟ್ಟಂಥದ್ದನ್ನು ಹಾಳು ಮಾಡದೇ ಇದ್ದರೆ ಸಾಕು. ಇವತ್ತು ವಿಧಾನಸೌಧನ ಹನುಮಂತಯ್ಯನವ್ರು ಕೊಟ್ಟಿದ್ದಾರೆ, ಆವತ್ತೇ ಬ್ರ್ಯಾಂಡ್ ಬೆಂಗಳೂರು. ವಿಕಾಸಸೌಧ ಕೊಟ್ಟಿದ್ದಾರೆ SM ಕೃಷ್ಣವ್ರು, ಆವತ್ತು ಬ್ರ್ಯಾಂಡ್ ಬೆಂಗಳೂರು. ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದ್ದ ಬ್ರ್ಯಾಂಡ್ ಬೆಂಗಳೂರನ್ನ ಹಾಳು ಮಾಡ್ತಾ ಇರೋಂಥ ಬೆಂಗಳೂರು ಇವಾಗ. ನೋಡಿ, ಕಸದ ಬಗ್ಗೆ ಶಾಶ್ವತವಾಗಿ ಪರಿಹಾರ ಮಾಡೋಂಥದ್ದಕ್ಕೆ ಕೈ ಆಗ್ತಾ ಇಲ್ಲ. ಕಸದ ಸಮಸ್ಯೆಗಿಂತ 40,000 ಕೋಟಿ ಟನಲ್ದು ಎತ್ಕೋಬೇಕು, 15,000 ಕೋಟಿ ಎಲಿವೇಟೆಡ್ ಕಾರಿಡಾರ್ ಎತ್ಕೋಬೇಕು, ಬಫರ್ ಝೋನಲ್ಲಿ 3,000 ಕೋಟಿ ಎತ್ಕೋಬೇಕು, ರಾಜಕಾಲುವೆನಲ್ಲಿ 2,000 ಕೋಟಿ ಎತ್ಕೋಬೇಕು. ಬರೀ ಇಂಥದ್ರ ಬಗ್ಗೆ ಇದೆ ಹೊರತು ಇಲ್ಲಿ ಕಸದ ಸಮಸ್ಯೆ, ಗುಂಡಿಗಳ ಸಮಸ್ಯೆ, ಜನಗಳ ಸಮಸ್ಯೆ ಕೇಳೋರು ಇಲ್ದಂಗೆ ಆಗಿದೆ. ಬಸ್ ಸ್ಟ್ಯಾಂಡ್, ಬಸ್ ಶೆಲ್ಟ್ರ್ನಲ್ಲಿ ಎಲ್ಲರೂ ನೋಡಿದ್ದೀರ ದುರಂತ. ಬಸ್ ಶೆಲ್ಟ್ರ್ನಲ್ಲಿ ಅಂಗಡಿಗಳು ಕಟ್ತಾರೆ. ಬಸ್ ಶೆಲ್ಟ್ರಲ್ಲಿ ಅಂಗಡಿಗಳು ನೋಟಿಸ್ ಕೊಟ್ಟರೆ BBMP ಅವರು ಆ ನೋಟಿಸ್ಗೆ ಸ್ಟೇ ಕೊಡೋದಕ್ಕೆ ಕೋರ್ಟಲ್ಲಿ ಸಹಕರಿಸ್ತಾರೆ. ಇದು ಇವತ್ತು ಬ್ರ್ಯಾಂಡ್ ಬೆಂಗಳೂರು. ಸಂಪೂರ್ಣವಾಗಿ ಇದು ಬೆಂಗಳೂರು ಉಸ್ತುವಾರಿ ಸಚಿವರೇ ಇದಕ್ಕೆ ನೇರ ಹೊಣೆ. ಅದರಲ್ಲಿ ಏನು ಅನುಮಾನನೇ ಬೇಡ. ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಕಟ್ತಾರೆ ಅಂದರೆ ಲೆಕ್ಕ ಹಾಕೊಡಿ. ಬಸ್ ಶೆಲ್ಟ್ರಲ್ಲಿ ಅಂಗಡಿ ಕಟ್ಟಿದ್ದಾರೆ. BBMP ನೋಟಿಸ್ ಕೊಟ್ಟು ಇವರೇ ಕೋರ್ಟ್ಗಳು ನೋಟಿಸ್ಗೆ ಸ್ಟೇ ಕೊಡಿಸ್ತಾರೆ. ನೋಡಿ, ರಣ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು. ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದೋ ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯಿತಾ? ರೇವಣ್ಣನ ಸೆಟಲ್ಮೆಂಟ್ ಆಯಿತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯಿತಾ? ಈಗ ಯಾರು ಇದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ಗೆ ಆಗಿರಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಆಗತ್ತೆ. ಅದು ಸೆಟಲ್ಮೆಂಟ್ ಆದಮೇಲೆ ಇವಾಗ ನಮ್ಗೆ ಆದಮೇಲೆ ಗೊತ್ತಾಯಿತು. ನನಗೂ ಆಗೋರ್ಗೆ ನನಗೂ ಗೊತ್ತಿರಲಿಲ್ಲ.
ಎಲ್ಲರದ್ದು ಆದಮೇಲೆ ಗೊತ್ತಾಗೋದು. ಇವಾಗ ನೆಕ್ಸ್ಟ್ ಮುಂದಿನ ದಿನಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟ್ಲ್ಮೆಂಟ್ ಆಗೈತೆ ಅಂತ. ಯಾಕಂದರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟ್ಲ್ಮೆಂಟ್ ಕಾಯ್ದು ನೋಡೋಣ. ನೋಡಿ, ಡಿನ್ನರ್ ಮೀಟಿಂಗ್ ಹೋಗೋದು ಬಿಡೋದು ಅದು ಅವ್ರವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಯಾರಿಗೋ ಸಚಿವರಿಗಂತೂ ಸೆಟ್ಲ್ಮೆಂಟ್ ಅಂತೂ ಆಗುತ್ತೆ. ಕಾಯ್ದು ನೋಡೋಣ, ನಾನು ಕಾಯ್ದು ನೋಡ್ತೀನಿ. ಈಗಾಗಲೇ 198 ವಾರ್ಡು, 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲೂ ನೋಡಿದ್ರು ಕಸದ ರಾಶಿ. ಇದನ್ನ ಈಗಾಗಲೇ ಕಸದ ರಾಶಿನ ತೆರವುಗೊಳಿಸೋಕ್ಕಾಗದೆ ಫ್ಲೈಓವರ್ಗಳ ಕೆಳಗಡೆ ಮತ್ತು ಪಾರ್ಕ್ಗಳಲ್ಲಿ ಎಲ್ಲೆಲ್ಲಿ ಜಾಗ ಸಿಗತ್ತೆ ಅಲ್ಲೆಲ್ಲ ಬೆಂಕಿ ಇಡೋ ಅಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಬೊಮ್ಮಾಯಿ ಅವರಿದ್ದಂಥ ಸಂದರ್ಭದಲ್ಲಿ ಕಸದ ಸಮಸ್ಯೆ ಏನೂ ಇರಲಿಲ್ಲ. ಈ ಕಳೆದ 2 ವರ್ಷಗಳಲ್ಲಿ ಕಸದ ಸಮಸ್ಯೆನೇ ಅಂತಲ್ಲ, ಗುಂಡಿಗಳಿರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಗುತ್ತಿಗೆದಾರರು ಊರು ಬಿಟ್ಟು ಹೋಗಿರೋದಿರ್ಬೋದು, 1-2 ಅಲ್ಲ ಬೆಂಗಳೂರಲ್ಲಿ ಆಗ್ತಾ ಇರೋಂಥ ಸಮಸ್ಯೆಗಳು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾರ್ಜ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ಪರಮೇಶ್ವರರು ಆಗಿದ್ದರು. ಈ ಮಟ್ಟಕ್ಕೆ ಬೆಂಗಳೂರು ಯಾವತ್ತೂ ಹೋಗಿರಲಿಲ್ಲ. ಈಗಂತೂ 2 ವರ್ಷದಲ್ಲಿ ಯಾರೂ ಸಹ ಜೀವನ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ. ಒಂದು ಕಡೆ ಟ್ರಾಫಿಕ್, ಬರೀ ಹೆಬ್ಬಾಳ ಜಂಕ್ಷನ್ 200 ಮೀಟ್ರ್ ಬ್ರಿಡ್ಜ್ ಮಾಡೋಕ್ಕೆ ಇವತ್ತಿಗೂ ಆಗ್ತಾಯಿಲ್ಲ. 2 ವರ್ಷದಿಂದ ಗುತ್ತಿಗೆದಾರನ ಕೇಳಿದ್ರೆ ನಮ್ಗೆ ಹಣ ಇಲ್ಲ, ನಾವು ಕೆಲಸ ಮಾಡಿಲ್ಲ ಅಂತಾರೆ. ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಇವತ್ತು ಹೆಚ್ಚು ಕಮ್ಮಿ 2 ಅವರ್ ಹೆಬ್ಬಾಳ ಸಿಗ್ನಲಲ್ಲಿ ನಿಂತ್ಕೋಬೇಕು. ಇದನ್ನು ಕೇಳೋರಿಲ್ಲ, ಎಂಥದ್ದು ಇಲ್ಲ. ಒಟ್ಟಿನಲ್ಲಿ ಸರ್ಕಾರ ಇದೆ, ಅಧಿಕಾರ ನಡೆಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿಗೆ ನಾವ್ಯಾರು ಅಲ್ಲ ಮಾಡ್ತಾ ಇರೋದು. ಬ್ರ್ಯಾಂಡ್ ಬೆಂಗಳೂರು ಪ್ರಕೃತಿನೇ ನಮಗೆ ಕೊಟ್ಟಿರೋಂಥದ್ದು ಬ್ರ್ಯಾಂಡ್ ಬೆಂಗಳೂರು. ಆ ಪ್ರಕೃತಿ ಕೊಟ್ಟಂಥ ಬ್ರ್ಯಾಂಡ್ ಬೆಂಗಳೂರಿಗೆ ಮೊದಲನೇದಾಗಿ ನಾವು ನೆನೆಸ್ಕೊಳ್ಬೇಕಾದ್ರೆ ಮೈಸೂರು ಸಂಸ್ಥಾನ. ಇವ್ರು ಮಾಡೋದಕ್ಕೆ ಮುಂಚೆನೇ ನಮ್ಗೆ HAL ಕೊಟ್ಟಿದ್ದಾರೆ, ಟಾಟಾ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ, ಭಾಳಷ್ಟು ಸಂಸ್ಥೆಗಳು ಕೊಟ್ಟಿದ್ದಾರೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಕೊಟ್ಟಂಥದ್ದನ್ನು ಹಾಳು ಮಾಡದೇ ಇದ್ದರೆ ಸಾಕು. ಇವತ್ತು ವಿಧಾನಸೌಧನ ಹನುಮಂತಯ್ಯನವ್ರು ಕೊಟ್ಟಿದ್ದಾರೆ, ಆವತ್ತೇ ಬ್ರ್ಯಾಂಡ್ ಬೆಂಗಳೂರು. ವಿಕಾಸಸೌಧ ಕೊಟ್ಟಿದ್ದಾರೆ SM ಕೃಷ್ಣ ಅವರು, ಆವತ್ತು ಬ್ರ್ಯಾಂಡ್ ಬೆಂಗಳೂರು. ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದ್ದ ಬ್ರ್ಯಾಂಡ್ ಬೆಂಗಳೂರನ್ನ ಹಾಳು ಮಾಡ್ತಾ ಇರೋಂಥ ಬೆಂಗಳೂರು ಇವಾಗ. ನೋಡಿ, ಕಸದ ಬಗ್ಗೆ ಶಾಶ್ವತವಾಗಿ ಪರಿಹಾರ ಮಾಡೋಂಥದ್ದಕ್ಕೆ ಕೈ ಆಗ್ತಾಯಿಲ್ಲ. ಕಸದ ಸಮಸ್ಯೆಗಿಂತ 40,000 ಕೋಟಿ ಟನಲ್ದು ಎತ್ಕೋಬೇಕು, 15,000 ಕೋಟಿ ಎಲಿವೇಟೆಡ್ ಕಾರಿಡಾರ್ ಎತ್ಕೋಬೇಕು, ಬಫರ್ ಝೋನಲ್ಲಿ 3,000 ಕೋಟಿ ಎತ್ಕೋಬೇಕು, ರಾಜಕಾಲುವೆನಲ್ಲಿ 2,000 ಕೋಟಿ ಎತ್ಕೋಬೇಕು. ಬರೀ ಇಂಥದ್ರ ಬಗ್ಗೆ ಇದೆ ಹೊರತು ಇಲ್ಲಿ ಕಸದ ಸಮಸ್ಯೆ, ಗುಂಡಿಗಳ ಸಮಸ್ಯೆ, ಜನಗಳ ಸಮಸ್ಯೆ ಕೇಳೋರು ಇಲ್ದಂಗೆ ಆಗಿದೆ. ಬಸ್ ಸ್ಟ್ಯಾಂಡ್, ಬಸ್ ಶೆಲ್ಟ್ರ್ನಲ್ಲಿ ಎಲ್ಲರೂ ನೋಡಿದ್ದೀರ ದುರಂತ. ಬಸ್ ಶೆಲ್ಟ್ರ್ನಲ್ಲಿ ಅಂಗಡಿಗಳು ಕಟ್ತಾರೆ, ಬಸ್ ಶೆಲ್ಟ್ರಲ್ಲಿ ಅಂಗಡಿಗಳು. ನೋಟಿಸ್ ಕೊಟ್ಟರೆ BBMP ಅವರು ಆ ನೋಟಿಸ್ಗೆ ಸ್ಟೇ ಕೊಡೋದಕ್ಕೆ ಕೋರ್ಟಲ್ಲಿ ಸಹಕರಿಸ್ತಾರೆ. ಇದು ಇವತ್ತು ಬ್ರ್ಯಾಂಡ್ ಬೆಂಗಳೂರು. ಸಂಪೂರ್ಣವಾಗಿ ಇದು ಬೆಂಗಳೂರು ಉಸ್ತುವಾರಿ ಸಚಿವರೇ ಇದಕ್ಕೆ ನೇರ ಹೊಣೆ. ಅದರಲ್ಲಿ ಏನು ಅನುಮಾನನೇ ಬೇಡ. ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಕಟ್ತಾರೆ ಅಂದರೆ ಲೆಕ್ಕ ಹಾಕೊಡಿ. ಬಸ್ ಶೆಲ್ಟ್ರಲ್ಲಿ ಅಂಗಡಿ ಕಟ್ಟಿದ್ದಾರೆ. BBMP ನೋಟಿಸ್ ಕೊಟ್ಟು ಇವರೇ ಕೋರ್ಟ್ಗಳು ನೋಟಿಸ್ಗೆ ಸ್ಟೇ ಕೊಡಿಸ್ತಾರೆ. ನೋಡಿ, ರನ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟ್ಲ್ಮೆಂಟ್ ಆಯಿತು, ಅದೇ ರೀತಿ ನಂದು ಸೆಟ್ಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟ್ಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟ್ಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟ್ಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟ್ಲ್ಮೆಂಟ್ ಆಯಿತಾ? ರೇವಣ್ಣನ ಸೆಟ್ಲ್ಮೆಂಟ್ ಆಯಿತಾ?
ರೇವಣ್ಣನ ಸೆಟ್ಲ್ಮೆಂಟ್ ಆಯಿತಾ? ರಮೇಶ್ ಜಾರಕಿಹೊಳಿ ಸೆಟ್ಲ್ಮೆಂಟ್ ಆಯಿತಾ? ಈಗ ಯಾರಿದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟ್ಲ್ಮೆಂಟ್ಗೆ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟ್ಲ್ಮೆಂಟ್ ಆಗತ್ತೆ. ಅದು ಸೆಟ್ಲ್ಮೆಂಟ್ ಆದಮೇಲೆ ಇವಾಗ ನಮ್ಗೆ ಆದಮೇಲೆ ಗೊತ್ತಾಯಿತು. ನನಗೂ ಗೊತ್ತಿರಲಿಲ್ಲ. ಎಲ್ಲರದ್ದು ಆದಮೇಲೆ ಗೊತ್ತಾಗೋದು. ಇವಾಗ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟ್ಲ್ಮೆಂಟ್ ಆಗೈತೆ ಅಂತ. ಯಾಕಂದರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟ್ಲ್ಮೆಂಟ್ ಕಾಯ್ದು ನೋಡೋಣ. ನೋಡಿ, ಡಿನ್ನರ್ ಮೀಟಿಂಗ್ ಹೋಗೋದು ಬಿಡೋದು ಅದು ಅವ್ರವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಯಾರಿಗೋ ಸಚಿವರಿಗಂತೂ ಸೆಟ್ಲ್ಮೆಂಟ್ ಅಂತೂ ಆಗುತ್ತೆ. ಕಾಯ್ದು ನೋಡೋಣ. ನಾನು ಕಾಯ್ದು ನೋಡ್ತೀನಿ.